ನನಗಂತೂ ವೈಟ್ ಕಾರ್ಡ್ ಎಂಟ್ರಿ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಏನಾಯಿತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಏನಪ್ಪ ಆಗುತ್ತೆ ಈ ಪ್ರೊಮೋದಲ್ಲಿ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ಕೊಬನ್ನಿ ಪ್ರೊಮೋ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರು ಏನಪ್ಪ ಆಗುತ್ತೆ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಸ್ಪೆಷಲ್ ಆಫರ್ನ ಕೊಡ್ತಾರೆ ಕ್ಯಾಪ್ಟನ್ಸ್ಗಳಿಗೆಲ್ಲ. ಏನಪ್ಪ ಆಫರು ಅಂದರೆ ಲೈಕ್ ಅವ್ರೇನಾದ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಅವ್ರ ಟೀಮ್ನ ಹೊರ್ಗಡೆ ಇರಬೇಕು ಕ್ಯಾಪ್ಟನ್ಸಿ ಟಾಸ್ಕಿಂದ. ಅದೇ ಏನಾದ್ರು ಅವರು ನಾನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇರಲ್ಲ, ಲೈಕ್ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂದರೆ ಅವ್ರ ಟೀಮು ಪಾರ್ಟಿಸಿಪೇಟ್ ಮಾಡುತ್ತೆ. ಅದೇ ರೀತಿ ಇಬ್ಬರು ಒಂದು ಡಿಸಿಷನ್ನ ತಗೋತಾರೆ, ಇನ್ನೊಬ್ಬರು ಇನ್ನೊಂದು ಡಿಸಿಷನ್ನ ತಗೋತಾರೆ. ಸೊ ಯಾರಪ್ಪ ಡಿಫ್ರೆಂಟಾಗಿ ಡಿಸಿಷನ್ನ ತಗೊಂಡಿದ್ದು ಅಂದರೆ ಅದು ಸೂರಜ್ ಅವರು ವೀಕ್ಷಕರೇ. ಸೂರಜ್ ಅವರು ಹೇಳ್ತಾರೆ ನನ್ನ ಟೀಮ್ ಮಾತ್ರ ಹೋಗಲಿ ನನಗೆ ಸಾಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಬೇರೆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇರ್ತಾರೆ ಅಂದರೆ ಬೇರೆ ಟೀಮಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ರುಚಿಗೆದ್ದು ಕ್ಯಾಪ್ಟನ್ಸ್ ಮೇಲೆ ಜಗಳ ಆಡಕ್ಕೆ ಹೋಗ್ತಾರೆ. ಸೊ ಧನುಷ್ ಅವರು ಕೇಳ್ತಾರೆ ನೀವ್ಗೆ ನಾನು ಆಡ್ಕೊಟ್ಟಿದ್ದಕ್ಕೆ ನನಗೇನು ಸಿಕ್ತು ಅಂತ ಕೇಳ್ತಾರೆ. ಅದಕ್ಕಾಗಿ ರಕ್ಷಿತ್ ಅವರು ತುಂಬ ರೇಸ್ ಆಗಿರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೆಲ್ಫಿಶ್ ಅಂತಲೂ ಹೇಳ್ತಾರೆ ರಿಷಾ ಅವ್ರಿಗೆ. ಆಶಿಕಾ ಅವರು ಸೂರಜ್ನ ಡಿಸಿಷನ್ನ ಕೇಳಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದಾದ ಅಶ್ವಿನಿ ಅವರು ಮತ್ತೆ ಬೇರೆ ವಿಷಯಕ್ಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಅದ ನಂತರ ಲಾಸ್ಟಲ್ಲಿ ರಿಷಾ ಅವರು ಹೇಳ್ತಾರೆ ಫೂಲಿಶ್ ಅಂತ ಹೇಳ್ತಾರೆ ಸೂರಜ್ ಅವ್ರಿಗೆ ವೀಕ್ಷಕರೇ. ನಿಮ್ಮ ಪ್ರಕಾರ ಈ 3 ಜನದಲ್ಲಿ ಯಾರು ಸರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.